ನನ್ ಲವ್. ಇವ್ನು ಯಾರು ಗೊತ್ತಾ? ನಮ್ಮ ಚಿತ್ರದ ಕಥಾನಾಯಕ. ಸಿಗದೇ ಇರೋ ಲವರ್ಗೋಸ್ಕರ ಕಾಯ್ತಾ ಇದ್ದಾನೆ. ಅದೇನು ಅಂತ ಹೇಳಬೇಕಾ? ಇಲ್ಲಿ ನೋಡಿ. ಒಂದು ನಿಮಿಷ ಬಂದೆ ಮಗ. ತ್ರಿನೇತ್ರ ಅವ್ರೆ, ಏನ್ ಫುಲ್ ಸಾಕಾ? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಲವ್ ಅಂತ ಶುರು ಆದಮೇಲೆ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಜಾತಕ ನಡೀತೀವಿ ಅಂಥದ್ರಲ್ಲಿ ಇದೇನು ಮಹಾ. ಬೇಕಾದ್ರೆ ಹೇಳಿ, ನಾಳೆ ನಿಮ್ಮ ಬಯೋಡಾಟಾ ತಂದು ಕೊಡ್ತೀನಿ. ಓ ಹೌದಾ? ಹಾಗಾದ್ರೆ ತಗೊಂಬನ್ನಿ ನನ್ನ ಬಯೋಡಾಟಾನ. ಬಯೋಡಾಟಾ ಕೊಡ್ತೀನಿ ಅಂದರೆ ಬೈತಾಳೆ ಅಂದ್ಕೊಂಡ್ರೆ ಇದೇನಪ್ಪ ನಾಳೆ ತಗೊಂಬ ಅಂತಾಳೆ. ದೆನ್ ಗ್ರೀನ್ ಸಿಗ್ನಲ್ ಏನಿದು? ರೀ ನೇತ್ರ ಅವರೇ, ನೇತು. ಹೆಲೋ, ತುಂಬಾ ಜಾಸ್ತಿ ಆಯ್ತು. ನಾನು ಡೈಲಿ ನೋಡ್ತಾನೆ ಇದ್ದೀನಿ. ಏನಾಗಿದೆ ನಿಮ್ಗೆ? ತುಂಬಾ ಸಿಂಪಲ್ ರೀ. ತಟ್ಟೆಗೆ ಅನ್ನ ಹಾಕೊಂಡಿರ್ತೀನಿ, ಸಾಂಬಾರಿಲ್ಲೇ ತಿಂತಾ ಇರ್ತೀನಿ. ಇನ್ನು ಮಲಗ್ಬೇಕಂತ ಹೋಗಿರ್ತೀನಿ, ಕಣ್ಣೇ ಮುಚ್ಚಲ್ಲ. ನೀವೇನ್ ಮೆಂಟ್ಲಾ? ಹಾಗೆ ಆಗಿದೆ ಬಿಡಿ ಲೈಫು. ರೀ 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 ನಾನೇನ್ರಿ ಮಾಡ್ಲಿ? ನೀರಲ್ಲಿರೋ ಮೀನ್ಗೆ ಆಚೆ ಬಿಟ್ಟಾಗ ಹೆಂಗ್ ವಿಲ ಒದ್ದಾಡುತ್ತಲ್ಲ, ಹಾಗಾಗಿದೆ ನಮ್ಮ ಹಾರ್ಟು. ಸ್ವಲ್ಪ ಲವ್ ಅನ್ನ ನೀರನ್ನ ಹಾಕಿ ನಮ್ಮ ಪ್ರಾಣ ಉಳಿಸ್ರಿ. ಏನಿವಾಗ? ಐ ಮೀನ್ ಲವ್. ಐ ಲವ್ ಯು. ಛೇ, ಬಾವ ಚೆನ್ನಾಗಿದ್ದೀರಾ? ಬಾವನ ಯಾರು ನೀವು? ನೀವ್ರ ಅಣ್ಣ ಅಲ್ವಾ? ಅಣ್ಣ ಅಲ್ಲ. ಅಯ್ಯೋ ಹಾಗಾದ್ರೆ ಎದ್ದೇಳಿ ಬಾ. ಹೋಗಿ, ಮೊದಲೇ ಕಾಂಪಿಟೇಷನ್ ಜಾಸ್ತಿ, ನಮ್ ಟೆನ್ಷನ್ ನಾವಿದ್ರಿ ಏನ್ ಬಾಸ್. ಹೋಗಿ ಬಾಸ್, ಇಷ್ಟೊಂದು ಸದಾಯಿಸ್ಬಾರ್ದ್ರಿ, ಒಳ್ಳೇದಲ್ಲ. ನೋಡಿ ಚೆನ್ನಾಗಿರಲ್ಲ. ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ನಾ ಹುಡುಗರೇ ಹೀಗೆ ಊಟ ಬಿಟ್ಟಿರ್ತೀವಿ ಹೊರತು ಹುಡುಗಿರ್ ಬಿಟ್ಟಿರಲ್ಲ. ಒಂದ್ಸರ್ತಿ ಮನ್ಸ್ ಕೊಟ್ಟು ನೋಡಿ ಈ ರಾಹುಲ್ ಮನ್ಸ್ ಎಂತದ್ದು ಅಂತ. ಹೆಲೋ, ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಚಪ್ಲಿ ಕಿತ್ತೋಗುತ್ತೆ. ಅಷ್ಟು ಕೊಡ್ಬೇಕು ಅನ್ನೋದಿದ್ರೆ ಯಾವಳಾದ್ರೂ ಕಿತ್ತೋದವಳು ಇರ್ತಾಳೆ, ಅವಳಿಗೋಗಿ ಕೊಡಿ.
ನೇತ್ರ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನೀವು ನಾವು ಒಂದು ಏಟು ಹೊಡೆದ್ರು ಪರವಾಗಿಲ್ಲ. ನನ್ನ ಲವ್ನ ಚಪ್ಪಲಿಯಿಂದ ಹೊಡಿತೀನಿ ಅಂದರೆ ತುಂಬ ನೋವಾಯ್ತು ನೇತು. ನಾನು ಚಪ್ಪಾರ ನನ್ನ ಮಗನೇ ಆಗಿರ್ಬೋದು, ಆದರೆ ನಾನು ಪ್ರೀತಿ ಮಾಡೋ ಹುಡುಗಿ ಕಿತ್ತು ಹೋದವಳಲ್ಲ. ನೇತ್ರ, ಇನ್ನು ಮುಂದೆ ಈ ಪಾಪಿ ನಿಮ್ಮ ಕಣ್ಮುಂದೆ ಬರಲ್ಲ ರೀ. ಇಲ್ಲಿ ಗಿಟಾರ್ ನಿಲ್ಲೋವರೆಗೂ ನಿಮ್ಮನ್ನು ಮಾತ್ರ ಮರೆಯಲ್ಲ. ಪ್ರೀತಿ ಮಾಡ್ತಾನೇ ಇರ್ತೀನಿ. ಬರ್ತೀನಿ, ಇದನ್ನು ಹೇಳೋಣ ಅಂತಾನೆ ಬಂದೆ. ಗುಡ್ ಬೈ. ಹಲೋ. ಹಲೋ, ಯಾರಿದು? ನಾನು ನೇತ್ರ. ನನ್ನ ನಂಬರ್ ನಿಮ್ಗೆ ಹೆಂಗೆ ಸಿಕ್ತು? ನನ್ನ ಜಾತಕನೇ ಕಂಡಿಡ್ದಿದ್ದೀರಂತೆ ನೀವು. ನಿಮ್ಮ ನಂಬರ್ ಹುಡ್ಕೋದು ಕಷ್ಟನಾ? ಅರ್ಜೆಂಟಾಗಿ ಮನೆ ಹತ್ರ ಇರೋ ಹಾಸ್ಪಿಟಲಿಗೆ ಬನ್ನಿ. ಹಾಸ್ಪಿಟಲ್ಗಾ? ಯಾಕೆ? ಅದೆಲ್ಲ ಫೋನಲ್ಲೇ ಹೇಳೋಕ್ಕಾಗಲ್ಲ, ಬೇಗ ಬನ್ನಿ. ಓಕೆ, ಇವಾಗಲೇ ಬರ್ತೀನಿ. ಓಕೆ. ಹರೀಶ್, ಈ ರಿಪೋರ್ಟ್ ತಗೊಂಡು ರೂಮ್ ಬನ್ನಿ. ಡಾಕ್ಟರ್, ಒಂದು ನಿಮಿಷ. ಏನಾಗಿದೆ ಅವನಿಗೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಬಿದ್ದಿದೆ. ತಲೆಗೆ ಏಟ್ ಬಿದ್ದಿರೋ ಕಾರಣ ಅವ್ರಿಗೆ ಕಣ್ಣು ಹೋಗಿದೆ. ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ನನಗೆ ಬ್ರೈನ್ ಟ್ಯೂಮರ್ ಇದೆ. ನಾನಿನ್ನೂ ಸಾಕಷ್ಟು ದಿನ ಬದುಕಿರಲ್ಲ. ದಯವಿಟ್ಟು ನನ್ನ ಕಣ್ಣು ಅವನಿಗೆ ಕೊಡ್ತೀರಾ ಡಾಕ್ಟರ್? ವಾಟ್? ಏನು ಹೇಳ್ತಿದ್ದೀಮ್ಮ ನೀನು? ಇಟ್ ಇಸ್ ನಾಟ್ ಈಸಿ. ಡಾಕ್ಟರ್ ಪ್ಲೀಸ್, ಅವ್ನು ನನಗೋಸ್ಕರನೇ ಬರ್ತಿದ್ದ, ನನ್ನನ್ನು ಮೀಟ್ ಮಾಡೋಕ್ಕೋಸ್ಕರ ಬರ್ತಿದ್ದ ಡಾಕ್ಟರ್. ಅಷ್ಟರಲ್ಲಿ ಇದೆಲ್ಲ ಆಗೋಗಿದೆ. ನೀವೇನಾದರೂ ಮಾಡಿ ಡಾಕ್ಟರ್. ಇಲ್ಲಮ್ಮ, ಇದಕ್ಕೆಲ್ಲ ನಮ್ಮ ಹಾಸ್ಪಿಟಲ್ ರೂಲ್ಸ್ ಒಪ್ಪಲ್ಲ. ಡಾಕ್ಟರ್ ಪ್ಲೀಸ್, ನೀವೇನಾದರೂ ಮಾತಾಡಿ ಡಾಕ್ಟರ್, ನಂಗೆ ಸಹಾಯ ಮಾಡಿ. ಸರಿಮ್ಮ, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಇನ್ನೊಂದು ಮಾತು, ನಾನು ಅವನಿಗೆ ಕಣ್ಣು ಕೊಟ್ಟೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗಬಾರ್ದು. ಯಾಕಮ್ಮ? ಗೊತ್ತಾದರೆ ತುಂಬ ನೊಂದ್ಕೋತಾನೆ ಡಾಕ್ಟರ್. ಪ್ಲೀಸ್, ಇದೊಂದು ಸಹಾಯ ಮಾಡಿ ಡಾಕ್ಟರ್, ಪ್ಲೀಸ್. ಸರಿ ಅಮ್ಮ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಡಾಕ್ಟರ್. ಅಷ್ಟಕ್ಕೂ ಅವ್ನು ಕಾಯ್ತಾ ಇರೋದು ನನ್ನನ್ನೇ. ಯಾಕಂದರೆ ಅವನಿಗೆ ನಾನು ಸತ್ತಿರೋ ವಿಷಯ ಗೊತ್ತಿಲ್ಲ. ಐ ಮಿಸ್ ಯು, ಐ ಮಿಸ್ ಯು, ಐ ಮಿಸ್ ಯು.